ವೀಕ್ಷಕರೇ ನಮಸ್ಕಾರ, ನಾನು ನಿಮ್ಮ ಭಾಗ್ಯನಾರಾಯಣ ಬೊಗೋರ್ಪು. ಇತ್ತೀಚಿನ ದೊಡ್ಡ ಬೆಳವಣಿಗೆ ಅಂತಂದರೆ ಈಗ BPL ಕಾರ್ಡುಗಳನ್ನು ರಾಜ್ಯ ಸರ್ಕಾರ ರದ್ದು ಮಾಡೋಕ್ಕೆ ಹೋಗಿತ್ತು. ಅದು ಸುಮಾರು 18 ಲಕ್ಷ BPL ಕಾರ್ಡುಗಳು ಅಕ್ರಮ BPL ಕಾರ್ಡ್ ಇದೆ, ಅದನ್ನು ರದ್ದು ಮಾಡ್ತೀವಿ ಅಂತ ಸರ್ಕಾರ ಘೋಷಣೆ ಮಾಡಿತ್ತು. ಸ್ವತಃ ಮುಖ್ಯಮಂತ್ರಿಗಳೇ ಹೇಳಿಕೆ ಕೊಟ್ಟಿದ್ದರು. 18 ಲಕ್ಷಕ್ಕೂ ಅಧಿಕ ಒಂದು ರೀತಿಯ ನಕಲಿ ಅಥವಾ ಅನರ್ಹ ವ್ಯಕ್ತಿಗಳಿಗೆ ಏನು BPL ಕಾರ್ಡನ್ನು ಕೊಟ್ಟಿದ್ದೀವಿ ಅದನ್ನೆಲ್ಲವನ್ನು ಸಹ ನಾವು ಕ್ಯಾನ್ಸಲ್ ಮಾಡ್ತಿದ್ದೀವಿ ಅಂತ. ಆದರೆ ಅದರ ಬೆನ್ನಲ್ಲೇ ಸಾಕಷ್ಟು ವಿರೋಧ ಸಾರ್ವಜನಿಕವಾಗಿಯೂ ಬಂತು ಮತ್ತು ವಿರೋಧ ಪಕ್ಷಗಳು ಅದನ್ನೇ ಅಸ್ತ್ರವಾಗಿ ಬಳಸ್ಕೊಂಡು ದೊಡ್ಡ ದೊಡ್ಡ ಪ್ರತಿಭಟನೆಗಳಿಗೆ ಮುಂದಾದವು. ಆ ನಂತರ ಈಗ ಬಂದಿರುವಂಥ ಹೊಸ ಅಪ್ಡೇಟ್ ಏನಂದರೆ ಆ ರದ್ದತಿಯನ್ನು ವಾಪಸ್ ಪಡೆಯಲಾಗಿದೆ. ಕೇವಲ ಟ್ಯಾಕ್ಸ್ ಪೇಯರ್ಸು ಮತ್ತು ಸರ್ಕಾರಿ ನೌಕರರ BPL ಕಾರ್ಡ್ ಏನಿದೆ ಅದು ಮಾತ್ರ ರದ್ದಾಗುತ್ತೆ ಹೀಗಂತ ಸ್ಟ್ರಿಕ್ಟಾಗಿ ಸ್ವತಃ ಮುಖ್ಯಮಂತ್ರಿಗಳೇ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಯಾವುದೇ ದೂರು ಬರಬಾರ್ದು. ಕೇವಲ ಟ್ಯಾಕ್ಸ್ ಪೇಯರ್ಸ್ ಅಂದರೆ ತೆರಿಗೆ ಯಾರು ಕಟ್ತಿದ್ದಾರೋ ಅವ್ರದ್ದು ಮತ್ತು ಸರ್ಕಾರಿ ನೌಕರರಾಗಿರುವಂಥವ್ರದ್ದು ಮಾತ್ರ BPL ಕಾರ್ಡ್ ಇದ್ದರೆ ಅದು ಮಾತ್ರ ರದ್ದಾಗಬೇಕು ಅಂತ. ಸೊ ಈ ಎಲ್ಲ ಗೊಂದಲಗಳ ನಡುವೆ ಕಾಂಗ್ರೆಸ್ ಪಕ್ಷದ ಸ್ಪಷ್ಟನೆ ಏನು ಅನ್ನೋದ್ರ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಇವತ್ತು ಕಾಂಗ್ರೆಸ್ ಪಕ್ಷದ ವಕ್ತಾರರಾದಂತಹ ದರ್ಶನ್ ಗೌಡ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮೊದಲಿಗೆ ಸರ್, ಮೊದಲನೇ ಪ್ರಶ್ನೆ, ಸಿದ್ದರಾಮಯ್ಯನವರ ಸರ್ಕಾರ ಬಂದಾಗಿಂದ ಯಾವುದೇ ಒಂದು ಕ್ರಮಕ್ಕೆ ಮುಂದಾದರೂ ಸಹ ಅಥವಾ ಯಾವುದೇ ಒಂದು ಚಟುವಟಿಕೆ ನಡೆದರೂ ಸಹ ಅದರಲ್ಲಿ ಏನೋ ಒಂದು ಗೊಂದಲ ಇರುತ್ತೆ. ಯಾಕೆ ಅಂತ ನೋಡಿ, ಯೋಜನೆಗಳು ನಾವೇನು ಸರ್ಕಾರ ಬಂದ ಮೇಲೆ ಕೊಟ್ಟಿದ್ದೀವಿ ಅದು ಜನಗಳ ಬದುಕು ಕಟ್ಕೊಡುವಂಥ ಕೆಲಸ ಆಗ್ತಾ ಇದೆ. ಜನಗಳು ಕಾಂಗ್ರೆಸ್ನ ಮೇಲೆ ಬಹಳಷ್ಟು ಭರವಸೆಯನ್ನು ಇಟ್ಕೊಂಡಿದ್ರು. ಆ ಭರವಸೆಗಳು ಈಡೇರ್ತಾ ಇದೆ. ಹಾಗಾಗಿ ಜನರ ಆಶೋತ್ತರಗಳನ್ನ ಕಾಂಗ್ರೆಸ್ ಸರ್ಕಾರ ಈಡೇರಿಸಿದೆ ಅನ್ನುವಂಥ ವಿಚಾರಕ್ಕೆ ವಿರೋಧ ಪಕ್ಷದಲ್ಲಿ ಕುಳಿತಿರ್ತಕ್ಕಂಥ BJP ಒಂದಿಲ್ಲೊಂದು ಗ್ಯಾರಂಟಿಗೆ ಗೊಂದಲಗಳನ್ನ ಸೃಷ್ಟಿ ಮಾಡುವಂಥ ಕೆಲಸ ಮಾಡ್ತಾ ಇದೆ. ಉದಾಹರಣೆ, ನಮ್ಮ ಗ್ಯಾರಂಟಿ ಯೋಜನೆಗಳನ್ನ ತರೋದಕ್ಕೆ ಅಂದರೆ ನಾವು ಘೋಷಣೆ ಮಾಡಿದಾಗ ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಈ ಯೋಜನೆ ಇಡೀ ಕರ್ನಾಟಕ ಸರ್ಕಾರ ದಿವಾಳಿ ಆಗ್ತದೆ ಅಥವಾ ಬಸ್ಸಲ್ಲಿ ಹೆಣ್ಮಕ್ಳು ಹೋದರೆ ಅವ್ರು ದಾರಿ ತಪ್ತಾರೆ, ಅನೇಕ ವಿಚಾರಗಳನ್ನ ಹೇಳ್ತಾ ಹೋದರು. ನರೇಂದ್ರ ಮೋದಿಯವರು ಅವ್ರ ಸ್ಪೀಚ್ಗಳಲ್ಲೇ ಬೇರೆ ಬೇರೆ ಕಡೆ ಎಲ್ಲ ಹೇಳ್ತಾ ಬಂದರು. ಆದರೆ ಇವತ್ತು ನಾವು ಕೊಟ್ಟ ಗ್ಯಾರಂಟಿನೇ ನರೇಂದ್ರ ಮೋದಿಯವರು ಕಾಪಿ ಮಾಡಿದ್ದಾರೆ. ಅದು ಹರಿಯಾಣ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು. ಹಾಗೆ ನಮ್ಮ ಯೋಜನೆ ಜನಗಳಿಗೇನು ತೊಂದರೆ ಆಗಿಲ್ಲ. ಈ ನಿರುದ್ಯೋಗದ ಸ್ಥಾನದಲ್ಲಿ ಕೂತಿರ್ತಕ್ಕಂಥ, ಹತಾಶ ಮನೋಭಾವದಲ್ಲಿ ಕೂತಿರ್ತಕ್ಕಂಥ, ಮನೆಯೊಂದು 100 ಬಾಗಿಲಾಗಿ ಕೂತಿರ್ತಕ್ಕಂಥ ವಿರೋಧ ಪಕ್ಷದಲ್ಲಿದ್ದರೂ BJPಯ ಅವಸ್ಥೆ ಅಲ್ಲಿಗೆ ಹೋಗಿ ತಲುಪಿದೆಯಲ್ಲ. ಸೊ ಮಾನಸಿಕವಾಗಿ ಅವರು ಒಂದು ಕಡೆ ಸ್ಥೀಮಿತ ಕಳ್ಕೊಂಡಿದ್ದಾರೆ ಮತ್ತು ಇನ್ನೊಂದು ಕಡೆ ನಿರುದ್ಯೋಗಿಗಳಾಗಿದ್ದಾರೆ. ಏನಿಲ್ಲ, ಒಂದು ಗೊಂದಲಗಳು ಸೃಷ್ಟಿ ಮಾಡಿ ಇವರು ಸೃಷ್ಟಿ ಮಾಡುವಂಥ ಗೊಂದಲ ಈ ನಾಡಿನ ಜನರ ಒಂದು ಬದುಕಿನ ಜೊತೆ ಚೆಲ್ಲಾಟ ಆಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಸರ್. ಸೊ ಈಗ ಈ BPL ಕಾರ್ಡ್ ರದ್ದತಿ ವಿಚಾರಕ್ಕೆ ಬರೋಣ. ಅಷ್ಟು ಸ್ಪಷ್ಟವಾಗಿ ನಿಖರವಾಗಿ 18 ಲಕ್ಷ ಚಿಲ್ಲರೆ ಅನರ್ಹ ವ್ಯಕ್ತಿಗಳು ಅಥವಾ ಅನರ್ಹ ಕುಟುಂಬಗಳಿಗೆ ನಾವು ಕೊಟ್ಟಿದ್ದೀವಿ, ಅವರು BPL ಕಾರ್ಡನ್ನು ವಾಪಸ್ ಪಡ್ಕೊಳ್ತೀವಿ ಅಂತ ಸ್ಟ್ರಿಕ್ಟಾಗಿ ಹೇಳಿದ ಮೇಲೆ ಈಗ ಯಾಕೆ ಮತ್ತೆ ಯೂಟರ್ನ್ ತೊಗೊಂಡಿದ್ದೀರಿ? ನೋಡಿ ಸರ್, ಆ್ಯಕ್ಚುಲಿ ಈ BPL ಕಾರ್ಡ್ ಆಧಾರ್ ಜೊತೆ ಲಿಂಕ್ ಆಗಬೇಕು. ಆಧಾರ್ ಬಂದು ಗೌರ್ಮೆಂಟ್ ಆಫ್ ಇಂಡಿಯಾದ್ದು. ಭಾರತ ದೇಶದಲ್ಲಿ ಒಟ್ಟು 5,80,00,000 BPL ಕಾರ್ಡ್ಗಳನ್ನ ಅನರ್ಹ ಮಾಡಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ. ಇಲ್ಲಿ ರಾಜ್ಯ ಸರ್ಕಾರದ ಪಾತ್ರವೇ ಇಲ್ಲ. ಆ 5,80,00,000 ಅಂದರೆ ಸರಿಸುಮಾರು ಒಂದು ಕುಟುಂಬದಲ್ಲಿ ನಾವು ಉದಾಹರಣೆ 3 ಜನ ಅಂತ ತಗೊಂಡ್ರೆ ಅಥವಾ 4 ಜನ ಅಂತ ತಗೊಂಡ್ರೆ 20 ಕೋಟಿ ಜನರ ಅನ್ನವನ್ನು ಕಿತ್ಕೊಳ್ಳುವಂಥ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರ. ನೀವು ಹೇಳಿದ ಲೆಕ್ಕನೂ ಸಮೇತ ಇವರ BJP ಆರೋಪದ ಲೆಕ್ಕ. ಕರ್ನಾಟಕದಲ್ಲಿ ಒಟ್ಟು ಅನರ್ಹಗೊಂಡಿರ್ತಕ್ಕಂಥದ್ದು 98,473. ಯಾವುದು? ತೆರಿಗೆ ಪಾವತಿದಾರರು ಮತ್ತು ಸರ್ಕಾರಿ ನೌಕರರು ಅಂಥೇಳಿ. ಅದರಲ್ಲಿ ಅಮಾನತ್ತು ಅಂದರೆ ಅವರು ಬಳಸಲಿಕ್ಕೆ ಬರಲ್ಲ ಅಂತ ಇರ್ತಕ್ಕಂಥದ್ದು ಪರಿಶೀಲನೆ ಆಗಿ 8,179. ಈ ಒಂದು ನಾವು BPLಯಿಂದ ಅಲ್ಲಿ ಅನರ್ಹ ಆದರೂ ಸಮೇತ 56,482 ಕಾರ್ಡ್ಗಳನ್ನ APLಗೆ ಮಾಡಿದ್ದೀವಿ. ಯಾಕೆಂದರೆ ಸರ್ಕಾರಿ ಸೌಲಭ್ಯಗಳು APLಗೂ ಇದೆ. ಜೊತೆಗೆ ಇನ್ನು ಉಳಿದ 16,329 ಕಾರ್ಡ್ಗಳಿಗೆ ಅಂದರೆ ಅವರು ಅರ್ಹರಿದ್ದರು, ಅವರು ಟ್ಯಾಕ್ಸ್ ಪೇಯರ್ ಆದರೂ ಅರ್ಹರಿದ್ದರು, ಅವರಿಗೆ ಅದೇ BPL ಕಾರ್ಡ್ನ ಮುಂದುವರಿಸೋ ಕೆಲಸವನ್ನು ನಾವು ಮಾಡಿದ್ದೀವಿ. ಇದು ಸುಖ ಸುಮ್ಮನೆ 50 ಲಕ್ಷ, 2 ಲಕ್ಷ, 5 ಲಕ್ಷ ಈ ಕತೆಗಳನ್ನ BJPಯವರು ಹೇಳಿ ಜನಗಳ ಮಧ್ಯೆ ಭಯ ಹುಟ್ಟಿಸೋದು. ಒಟ್ಟಾರೆ ಯಾವುದೇ ಇಶ್ಯೂಗಳನ್ನ ಅವ್ರು ತಗೊಂಡ್ರು ಸಮೇತ ಇವರ ಒಂದು ಹೇರಿಕೆ ಆಗ್ತಾ ಇರೋದು ಜನರ ಬದುಕಿನ ಮೇಲೆ. ಹೌದು ಸರ್, ಈಗ BJPಯವರಾಗಲಿ ಅವರು ವಿರೋಧ ಪಕ್ಷದಲ್ಲಿದ್ದಾರೆ, ಅವರು ಅಟ್ಯಾಕ್ ಮಾಡ್ತಾರೆ, ಅದು ಅವರು ಹಕ್ಕು ಸಹ ಹೌದು.
ಅವ್ರ ಕೆಲಸನೇ ಅದು, ಜನ ವಿರೋಧ ಪಕ್ಷದಲ್ಲಿ ಕೂರಿಸಿರೋದೇ ಅದಕ್ಕೆ. ಆದರೆ ನೀವೇ ಒಂದು ಘೋಷಣೆಯನ್ನು ಮಾಡೋಕ್ಕೆ ಮೊದಲು, ಒಂದು ಯೋಜನೆ ಮಾಡೋಕ್ಕೆ ಮೊದಲು ಅದಕ್ಕೆ ಈ ರೀತಿಯಾದಂಥ ಸ್ಪಷ್ಟನೆ ಯಾಕೆ ಕೊಡೋದಿಲ್ಲ? ನಾವು ಕೇವಲ ಇಂಥವ್ರದ್ದು ಮಾತ್ರ ಕಟ್ ಮಾಡ್ತೀವಿ, ಅಥವಾ ಕೇಂದ್ರ ಸರ್ಕಾರದವರು 5 ಕೋಟಿ ಚಿಲ್ಲರೆ ಮಾಡಿದ್ದಾರೆ ಅದರಲ್ಲಿ ಇದು ಲೆಕ್ಕ ಅಂತ ನೀವು ಆರಂಭದಲ್ಲಿ ಹೇಳಲೇ ಇಲ್ಲ. ಅದು ನಿಮ್ಮ ಮೇಲೆ ಆರೋಪಗಳು ಬಂದು BJP ಪ್ರತಿಭಟನೆಗಳೆಲ್ಲ ಆದಮೇಲೆ, ಎಲ್ಲ ಆದಮೇಲೆ ಕೊನೆಯ ಅಸ್ತ್ರವಾಗಿ ಇದನ್ನು ಬಳಸ್ಕೊಳ್ತೀರಿ. ಸರ್ ನೋಡಿ, ನಮ್ಮದು ಅಧಿಕಾರಿಗಳ ಮಟ್ಟದಲ್ಲಿ ಯಾವುದ್ಯಾವ್ದು ಪರಿಶೀಲನೆಗಳಾಗಬೇಕು. ಈ BJP ಅವ್ರು ಇವಾಗ ಮಾತಾಡ್ತಾ ಇದ್ದಾರಲ್ಲ, ಇನ್ನು ಮುಂದೆ ಮಾತಾಡಲ್ಲ ಅವರು. ಯಾಕೆಂದರೆ ಅವರು ಉಗುಳೋದಕ್ಕೆ ನೋಡ್ತಾರೆ, ಆ ಉಗುಳು ಅವ್ರ ಮೇಲೆ ಬಿದ್ದಾಗ ಅಲ್ಲಿಂದ ಮುಖ ಒರೆಸ್ಕೊಂಡು ಹೋಗ್ತಾರೆ. ಅದಕ್ಕೆ ನಿಮಗೆ ಭಾಳ ಉದಾಹರಣೆ ಅಂದರೆ, ನಾನು ವಿತ್ತ ಡಾಕ್ಯುಮೆಂಟ್ ಏನೇನು ಆಗಿದೆ ಆ ಒಂದು ಪಕ್ಕಾ ಮಾಹಿತಿಯನ್ನು ಇಲ್ಲಿ ಕೊಡ್ತಾ ಇದ್ದೀನಿ. ಆಮೇಲೆ ಈಗ ನೋಡಿ, ಆಧಾರ್ನ ಲಿಂಕ್ ಮಾಡಿ ಅಂತ ಹೇಳಿರ್ತಕ್ಕಂಥದ್ದೇ ಕೇಂದ್ರ ಸರ್ಕಾರ. ಈಗ ಕರ್ನಾಟಕದಲ್ಲಿ ಏನಾದರೂ ಇದೊಂದೇ ವಿಚಾರ ಆಗಿದ್ದರೆ ನಾವು ಹೇಳ್ಬೋದಿತ್ತು. ನಾನು ಹೇಳ್ತಾ ಎಲ್ಲ ಪತ್ರಿಕೆಗಳಲ್ಲಿ ನೆನ್ನೆ ಬಂದಿದೆ, 5 ಕೋಟಿಯ 80 ಲಕ್ಷ BPL ಕಾರ್ಡ್ಗಳನ್ನ ಅನರ್ಹ ಮಾಡಿರ್ತಕ್ಕಂಥದ್ದು, ನೇರವಾಗಿ ಆಧಾರ್ ಲಿಂಕನ್ನು ಇಟ್ಕೊಂಡು. ಈ ಒಂದು ಮಾನ್ಯ ಮುಖ್ಯಮಂತ್ರಿಗಳು ಏನು ಹೇಳಿದರು, ಅವನು ನಿಜವಾಗ್ಲೂ ಬಡವನಾಗಿದ್ದರೆ, ಅವನು ನಿಜವಾಗ್ಲೂ ಅರ್ಹನಾಗಿದ್ದರೆ ಯಾವುದೇ ಕಾರಣಕ್ಕೂ BPL ಕಾರ್ಡನ್ನು ಕಿತ್ಕೊಳ್ಳುವಂಥ ಕೆಲಸ ಮಾಡಲ್ಲ ಅಂತ ಸರ್. ನಿಮಗೆ ಇನ್ನೊಂದು ಚಿಕ್ಕದಾಗಿ ಹೇಳ್ತೀನಿ ಸರ್ ನೋಡಿ, ಇವತ್ತು ಭಾರತ ದೇಶದಲ್ಲಿ ಹಸಿವು ಬಂದಾಗ ಮೆಕ್ಸಿಕೋದಿಂದ ಮೆಕ್ಕೆಜೋಳ ತಗೊಬಂದು ತಾಯಿ ಇಂದಿರಾ ಗಾಂಧಿಯವರು ಇಡೀ ಹಳ್ಳಿಗಳಿಗೆ, ಭಾರತದ ಕಡೆಯ ಹಳ್ಳಿಗಳಿಗೆ ಊಟ ಕೊಡುವಂಥ, ಧಾನ್ಯಗಳನ್ನ ಕೊಡುವಂಥ ಕೆಲಸ ಮಾಡಿರ್ತಕ್ಕಂಥ ತಾಯಿಯವರು. ಈ ಜನಗಳಿಗೆ BPL ಕಾರ್ಡ್ ಅನ್ನುವಂಥ ಪರಿಕಲ್ಪನೆ ತಂದಿರತಕ್ಕಂಥದ್ದೇ ಕಾಂಗ್ರೆಸ್ ಸರ್ಕಾರ. ಆವಾಗ ನಾವು 1 ರೂಪಾಯಿಗೆ ಅಕ್ಕಿ KGಗೆ ಕೊಡ್ತಾ ಇದ್ವಿ ಸರ್. ಇವತ್ತು ಇಷ್ಟೆಲ್ಲ ಮಾತನಾಡುವಂಥ BJP ಅವರಿಗೆ ಇವತ್ತು ದೇಶದ ಪ್ರಧಾನಿ ನರೇಂದ್ರ ಮೋದಿಯವರೇ ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ರಲ್ಲ, ಒಂದು ದಿನಕ್ಕಾದರೂ ಅಕ್ಕಿ ಕೊಟ್ಟ ಉದಾಹರಣೆನ ಈ ದೇಶದ ಮುಂದೆ ಅವ್ರು ಹೇಳಲಿ. ಒಂದು. ಎರಡನೇದು, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದು 2013ರಲ್ಲಿ ಸರ್. ಫುಡ್ ಆ್ಯಕ್ಟ್ನ ತಂದಿರತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಸರ್. ಸೊ ಆಹಾರ ಭದ್ರತಾ ಕಾಯ್ದೆಯನ್ನು ತಂದಿರತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ. 2013ರಲ್ಲಿ ದೇಶದ ಪ್ರಧಾನಿಯಾಗಿದ್ದವರು ಮನಮೋಹನ್ ಸಿಂಗ್ ಅವರು ಸರ್. ಅವತ್ತೇ ನಾವು 7 kg ಅಕ್ಕಿಯನ್ನು ಕೊಟ್ವಿ ಸರ್. 7 kg ನರೇಂದ್ರ ಮೋದಿಯವರು ಬಂದು ಕೊಟ್ಟಿದ್ದಲ್ಲ, ನಾವು ಕೊಟ್ಟಿದ್ದು ಆಹಾರ ಭದ್ರತಾ ಕಾಯ್ದೆ ಆ್ಯಕ್ಟಲ್ಲಿ. ಇವರ ಸರ್ಕಾರ ಬಂತಲ್ಲ ಸರ್, ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆದಾಗ ಇವರೇನು ಮಾಡ್ತಾರೆ, 2 kg ಕಿತ್ಕೊಳ್ಳುವಂಥ ಕೆಲಸ ಮಾಡ್ತಾರೆ ಸರ್. ನಮ್ಮದು ಕೊಟ್ಟಿರೋ ಕೈ ಸರ್, ನಮಗೆ ಗೊತ್ತು, ಇವರು ಕಿತ್ಕೊಂಡಿರ್ತಕ್ಕಂಥದ್ದು. ಈ ಸರಿ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಪ್ರತಿ ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ಗಳಲ್ಲಿ ಒಂದು ಲಾರಿ ಬಂದು ನಿಂತ್ಕೊಳ್ಳುತ್ತೆ ಸರ್. ಆ ಲಾರಿನಲ್ಲಿ ಭಾರತ್ ರೈಸ್ 29 ರೂಪಾಯಿಗೆ ಕೊಡ್ತೀವಿ, 25 ಅಂತದ್ದು KGಗೆ 29 ರೂಪಾಯಿಗೆ ಅಂತಂದರು ಸರ್. ಚುನಾವಣೆ ಹೆಂಗೆ ಮುಗೀತು ಹಂಗೆ ಅಷ್ಟೇ ಸ್ಪೀಡಲ್ಲಿ ಆ ಲಾರಿಗಳು ಎಲ್ಲಿ ಮಾಯ ಆದವು ಅಂತ ಗೊತ್ತಿಲ್ಲ. ಆ ಲಾರಿ ಒಳಗಡೆ ನಿಜವಾಗ್ಲೂ ಅಕ್ಕಿ ಮೂಟೆಗಳು ಇದ್ವೋ ಇಲ್ವೋ ಅದೂ ಗೊತ್ತಿಲ್ಲ. ಆ ರೀತಿ ಅವರ ಒಂದು ಬಂಡವಾಳ. ನಮ್ಮದೇನಿದೆ, ಇವತ್ತು ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ವಿ, ಅಕ್ಕಿ ಕೊಡಬೇಕಾದ್ರೆ ಅಕ್ಕಿನೂ ಕಿತ್ಕೊಂಡು ಬಡವರ ಹೊಟ್ಟೆ ಮೇಲೆ ಮಣ್ಣು ಹಾಕುವಂಥ ಕೆಲಸ ಮಾಡಿದರು ಸರ್. ನಾವು 10 kg ಅಕ್ಕಿ ಕೊಡ್ತೀವಿ ಅಂದಾಗ ಸರ್ಕಾರ ಹೇಳ್ತದೆ ನಮ್ಮಲ್ಲಿ ಗೋಡನಲ್ಲಿ ಸ್ಟಾಕ್ ಇದೆ ಅಂತೇಳಿ. ನಾವು ಕೇಳೋದಕ್ಕೆ ಹೋದಾಗ ನಮ್ಮ ಹತ್ರ ಸ್ಟಾಕ್ ಇಲ್ಲ, ನಾವು ಕೊಡಲ್ಲ ಅಂತ ಹೇಳ್ತಾರೆ. ನಾವು ಮಾತು ಕೊಟ್ಟಿದ್ವಲ್ಲ, ಅದಕ್ಕೆ ಜನಗಳಿಗೆ ಪ್ರತಿಯೊಬ್ಬರಿಗೂ ತಲಾ 5 kg ಅಕ್ಕಿಗೆ 170 ರೂಪಾಯಿ ಹಣವನ್ನು ಅವರ ಖಾತೆಗೆ ಕೊಡುವಂಥ ಕೆಲಸ ಮಾಡಿದ್ದೀವಿ ಸರ್. ಈ ಒಂದು ಪಡಿತರ ಚೀಟಿ ವಿಚಾರದಲ್ಲಿ ಇವರು ವಿನಾಕಾರಣ ಗೊಂದಲವನ್ನು ಸೃಷ್ಟಿ ಮಾಡುವಂಥ ಕೆಲಸವನ್ನು BJPನವ್ರು ಮಾಡ್ತಾ ಇದ್ದಾರೆ ಸರ್. ಹೌದು ಸರ್, ಅವ್ರು ಮಾಡ್ತಿದ್ದಾರೆ. ಆದರೆ ಇಲ್ಲಿ ಒಂದು ಸ್ಪಷ್ಟತೆ, ಈಗ ವಕ್ಫ್ ವಿಚಾರಕ್ಕೆ ಬರೋದಾದರೆ ಅಲ್ಲಿಯೂ ಸಹ ಏನು ಮಾಡಕ್ಕೆ ಹೊರಟಿದ್ರಿ, ಅದನ್ನು ಬೊಮ್ಮಾಯಿ ಸರ್ಕಾರನೇ ಆರಂಭಿಸಿತ್ತು ಅನ್ನೋದು ಬೇರೆ ವಿಚಾರ. ಅವರು ಆರಂಭಿಸಿದ ವಿಚಾರವನ್ನೇ ನೀವು ಮುಂದುವರ್ಸ್ಕೊಂಡು ಹೋಗ್ತಿರ್ಬೇಕಾದ್ರೂ ಸಹ ಅಲ್ಲಿ ಒಂದಷ್ಟು ಗೊಂದಲಗಳಿಗೆ ಅವಕಾಶ ಮಾಡಿಕೊಡ್ತೀರಿ, ಮತ್ತು ಆದೇಶಗಳನ್ನ ವಾಪಸ್ ತಗೊಳ್ತೀರಿ, ಖಾತೆಗಳನ್ನ ಬದಲಾಯಿಸ್ತೀರಿ. ಯಾಕೆ ಪ್ರತಿ ಯೋಜನೆಯಲ್ಲೂ ಗೊಂದಲ ಇಲ್ಲದೆ ಒಂದು ರೀತಿಯಾಗಿ ಯೋಜನಾಬದ್ಧವಾಗಿ ಪ್ಲ್ಯಾನ್ ಮಾಡಿ ಅದನ್ನು ಆಮೇಲೆ ಕಾರ್ಯರೂಪಕ್ಕೆ ತರುವಂಥ ಕೆಲಸ ಆಗ್ತಿಲ್ಲ ಸರ್? ನೀವು ವಫ್ತ್ ಕೇಳಿದ್ರಿ, ನಾವು ಯಾಕೆ ಮರಿಬಾರ್ದು? ಬೊಮ್ಮಾಯಿಯವರು 216 ನೋಟಿಸ್ಗಳನ್ನ ಕೊಟ್ಟಿದ್ರಲ್ಲ. ಹೌದು. ಇದೇ ಬೊಮ್ಮಾಯಿಯವರು ವಫ್ ಕಮಿಟಿ ಮೀಟಿಂಗಿಗೆ ಹೋಗ್ಬಿಟ್ಟು ಇದು ಅಲ್ಲಹನ ಆಸ್ತಿ, ನೀವೆಲ್ಲ ಎಚ್ಚರಿಕೆ ಇರಬೇಕು, ಅವರೇ ತಾನೇ ಹೇಳಿರ್ತಕ್ಕಂಥದ್ದು. ಈಗ ಪ್ರಾಬ್ಲಮ್ ಏನಾಗಿದೆ ಗೊತ್ತಾ ಸರ್, ಕಾಂಗ್ರೆಸ್ನವರು ಯಾವತ್ತೂ ಸಮೇತ ಪಾಕಿಸ್ತಾನಕ್ಕೆ ರೈಲ್ ಬಿಡಲಿಲ್ಲ, ಪಾಕಿಸ್ತಾನಕ್ಕೆ ಬಸ್ ಬಿಡಲಿಲ್ಲ, ಬಿಟ್ಟವರೇ BJPಯವರು. ಇನ್ ಕೇಸ್ ನಾವೇನಾದರೂ ಬಿಟ್ಟಿದ್ರೆ ಅದ್ರ ಕತೆ ಏನಾಗಿರೋದು? ಈಗ ಬೊಮ್ಮಾಯಿಯವ್ರ ಮಾತಿಗೆ ನಾ ಹೇಳ್ತಾ ಇರ್ತಕ್ಕಂಥದ್ದು ಆಯಿತಾ. ನಾವು ಕಸಬ್ನ ಗಲ್ಲಿಗೇರಿಸಿದ್ವಿ, ಅವರು ಕಂದಾರ್ಗೆ ಹೋಗ್ಬಿಟ್ಟು ಉಗ್ರಗಾಮಿಗಳನ್ನ ಬಿಟ್ಟು ಬಂದಿರ್ತಕ್ಕಂಥದ್ದು ಉದಾಹರಣೆಗಳನ್ನ ಹೇಳ್ತಾ ಇರ್ತಕ್ಕಂಥದ್ದು. ನಾವು ಆ ದೇಶನ ಛಿದ್ರ ಮಾಡಿದ್ವಿ, ಇವ್ರು ಆ ದೇಶಕ್ಕೆ ಹೋಗಿ ಊಟ ಮಾಡ್ಕೊ ಬಂದಿರೋರು.
ಪರಿಸ್ಥಿತಿ ಇದೇ ಡಿಫ್ರೆನ್ಸು. ಅದೇ ಕಾಂಗ್ರೆಸ್ನವ್ರು ಉಲ್ಟಾ ಆಗಿದ್ದರೆ ಅದ್ರ ಕಥೆಗಳು ಏನಾಗಿರೋದು? ವಾಸ್ತವಾಂಶ ವಫ್ತು ಅವರು ತಲತಲಾಂತರದಿಂದ ದಾನ ಮಾಡಿರ್ತಕ್ಕಂಥ ಜಮೀನದು. 1,12,000 ಎಕರೆ ಇದ್ದಂಥದ್ದು. 1,12,000 ಎಕರೆನಲ್ಲಿ ಉಳುವವನೇ ಹೊಲದೊಡಿ ಅಂತ ಕಾರ್ಯಕ್ರಮ ಕೊಟ್ಟವ್ರು ಯಾರೇನು ಬಿ ಜೆ ಪಿಯವ್ರು ಕೊಟ್ಟಿದ್ರಾ, RSSನವ್ರು ಕೊಟ್ಟಿದ್ರಾ? ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ಸು. ಆ ಸಂದರ್ಭದಲ್ಲಿ ಕೇವಲ ವಫ್ದಲ್ಲ, ಮಠ ಮಂದಿರಗಳದ್ದು ಜಮೀನ್ದಾರಿಕೆ ಮಾಡ್ತಿದ್ದವರು ಜಮೀನುಗಳು, ಊರಿನ ಯಾರು ಯಜಮಾನ ಅಂತಿದ್ದ ಆತನ ಜಮೀನುಗಳು, ಮೈಸೂರು ಮಹಾರಾಜ ಸಂಸ್ಥಾನದ ಜಮೀನುಗಳಾಗಿರ್ಬೋದು, ಅನೇಕರು ಯಾರೆಲ್ಲ ಉಳ್ತಾ ಇದ್ರು ಅವ್ರುಗಳಿಗೆ ಜಮೀನುಗಳು ಹೋಗಿರ್ತಕ್ಕಂಥದ್ದು ಸಹಜ. ಅವತ್ತು 1,12,000 ಎಕರೆ ಇದ್ದಿದ್ದು ಇವತ್ತು 23,860 ಎಕರೆ ಮಾತ್ರ ವಫ್ಕಲ್ಲಿ ಇರ್ತಕ್ಕಂಥದ್ದು. ಗೊಂದಲ ಅನ್ನೋದು ಯಾವ ಥರ ಸೃಷ್ಟಿ ಮಾಡೋದಕ್ಕೊಂದು ನಿಮಗೆ ಚಿಕ್ಕ ಉದಾಹರಣೆ ಕೊಡ್ತೀನಿ ಸರ್. ಇದೇ ತೇಜಸ್ವಿ ಸೂರ್ಯ, ಇದೇ BJP ನಾಯಕರು ಶುರು ಮಾಡ್ತಾರೆ ಒಂದು ಊರಿನ ಹೆಸರು ಹುನವಾಡ ಅಂತ ಊರಲ್ಲಿ 1,100 ಎಕರೆ ವಫ್ ಕಬಳಿಕೆ ಆಗಿದೆ ಅಂಥೇಳಿ. ಆ ಹುನವಾಡ ಊರಿನಲ್ಲಿ ವಫ್ಕ್ ಇರ್ತಕ್ಕಂಥದ್ದೇ 11 ಎಕರೆ ಸರ್. ಅವರು ಈದ್ಗಾಗೆ, ದರ್ಗಾಗೆ, ಆಮೇಲೆ ಅವರು ನಮಾಜ್ ಮಾಡ್ತಾರಲ್ಲ ಆ ಜಾಗಕ್ಕೆ ಅಥವಾ ಮಸೀದಿ ಕಟ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು, ಸಾಮಾನ್ಯವಾಗಿ ಊರಲ್ಲಿ ಚರ್ಚೋ ಮಸೀದಿನೋ ದೇವಸ್ಥಾನ ಅಂದಾಗ ಅದಕ್ಕೆ ಬೇಕಾದಂಥ ಆಸ್ತಿಗಳಿರ್ತದೆ ಹೊರತು ಬೇರೆ ಏನೂ ಇಲ್ಲ. ಈ ಹಂಗಾರೆ ಎಲ್ಲೋಯ್ತು? 1,100 ಎಕರೆ ತೋರಿಸ್ಬೇಕಲ್ಲ ಇವರು. ಬರೀ ಸುಳ್ಳು ಆಪಾದನೆಗಳನ್ನ ಮಾಡ್ಕೊಂಡು ಆಯಿತು. ಸರ್ಕಾರ ಆದೇಶ ಮಾಡಿರಲಿಲ್ಲ. ಒಬ್ಬ ತಹಶೀಲ್ದಾರು 124 ನೋಟಿಸ್ಗಳನ್ನ ಕೊಟ್ಟಿರ್ತಕ್ಕಂಥದ್ದು. ಸರ್ಕಾರ ಏನು ಮಾಡ್ತದೆ, ಕೂಡಲೇ ಗಮನಕ್ಕೆ ಬಂದ ತಕ್ಷಣವೇ DC ಅವರ ಒಂದು ಟೀಮ್ನ ರೆಡಿ ಮಾಡಿ, ಯಾರಿಗೇನಾದರೂ ಸಮಸ್ಯೆಗಳಿದ್ದರೆ ನೀವು ನಿಮ್ಮ ದಾಖಲೆ ಪತ್ರಗಳನ್ನ ತಗೊಬಂದು ಸರಿ ಮಾಡ್ಕೊಳ್ಳಿ. ಯಾಕೆಂದರೆ ಅವತ್ತಿನ ದಿನದಲ್ಲಿ ಆ ಪಾಣಿಲೋ ಅಥವಾ ಪಠ್ಯಪುಸ್ತಕದಲ್ಲೋ ಅವರು ಒಂದು ಹೆಸರನ್ನು ಬದಲಾಯಿಸ್ತಾನೆ ಇರ್ಬೋದು, ಕಾರಣಾಂತರಗಳಿಂದ, ಅಥವಾ ಅವ್ರ ಹಿರಿಯರು ತೀರ್ಕೊಂಡಿರ್ಬೋದು. ಅನೇಕ ವಿಚಾರಗಳು ಇಟ್ ಈಸ್ ಅ ಮ್ಯಾಟ್ರ್ ಆಫ್ ಟೆಕ್ನಿಕಲ್ ಏರರ್ಸ್ ಆಗಿರ್ತಕ್ಕಂಥದ್ದು. ಜಮೀನು ಉಳೋನಿಗೆ ಸಿಗುವಂಥದ್ದು. ನಾವು ಅವತ್ತೇ ಕಾನೂನು ಮಾಡಿದ್ದೀವಿ, ಅದು ಯಾರಿಗಾರು ಬೇರೆಯವ್ರಿಗಾಗುತ್ತಾ? ಈಗ ನಿಮ್ಮ ಪಕ್ಕದ ಮನೇನ ಕೇಳಿದ್ರು ಹೇಳ್ತಾನೆ, ಅವರೇ ಉತ್ತಾ ಬಿತ್ತಾಯಿದ್ರು, ಬದುಕ್ತಾಯಿದ್ರು, ಬಾಳ್ತಾಯಿದ್ರು, ಅವ್ರದ್ದು ಅಂತ ಹೇಳ್ಬಿಟ್ಟು. ಇವತ್ತು ವಫ್ ಬಂದಿರತಕ್ಕಂಥ ಅತಿ ಹೆಚ್ಚು ಸರ್, ಇವತ್ತು ಕೃಷಿ ಪ್ರಧಾನ ದೇಶ. ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಕೃಷಿ ಮಾಡುವಂಥವ್ರು ಆಲ್ಮೋಸ್ಟ್ ಅಲ್ಲಿ ಹಿಂದೂ ಧರ್ಮದಲ್ಲಿ ಇರ್ತಕ್ಕಂಥವ್ರು. ವಫ್ಕಿಂದ ಬಂದಿರತಕ್ಕಂಥ ಅವರು ದೇವ್ರಿಗೆ ದಾನ ಕೊಟ್ಟಿರ್ತಕ್ಕಂಥದ್ದು. ಇಂದಿರಾ ಗಾಂಧಿಯವ್ರು ಕಾನೂನು ಮಾಡಿದಾಗ ಇಲ್ಲಿ ದೇವರಾಜ ಅರಸರು ಮುಖ್ಯಮಂತ್ರಿ, ಅದು ಹೆಚ್ಚಿನದಾಗಿ ಹಿಂದೂಗಳಿಗೆ ಬಂದಿರತಕ್ಕಂಥದ್ದು. ಯಾಕೆ BJP ಅವ್ರಿಗೆ ಹೊಟ್ಟೆ ಉರಿನಾ? ನಮ್ಮ ಹಿಂದೂ ರೈತರಿಗೆ ಇಷ್ಟೊಂದು ಟಾರ್ಚರ್ ಮಾಡ್ತಾ ಇದ್ದೀರಲ್ಲ ಅವ್ರ ದಿನ. ಯಾಕೆಂದರೆ ಯಾರಿಗೂ ಸಮಸ್ಯೆ ಇರಲಿಲ್ಲ. ಒಂದು 124 ಅರ್ಜಿ ಅಷ್ಟೇ ಇದ್ದಿದ್ದು. ಇಡೀ ಊರೆಲ್ಲ ಡಂಗೂರ ಸರ್ಕೊಂಡು ಇವತ್ತು ಟಮಟೆ ಬಾರಿಸ್ತಾ ಇದ್ದಾರೆ. ಆಮೇಲೆ ಇವತ್ತು ಇವರು ಡಂಗೂರ ಬಾರಿಸ್ತಾ ಇದ್ದಾರಲ್ಲ, ಅಲ್ಲಿಗೆ ವಿಶೇಷ ಅತಿಥಿನೂ ಕರೆಸಿದ್ದಾರೆ ಇವತ್ತು BJP ಅವರು. ಈ ಹನಿ ಟ್ರಾಪ್ ಅಂತ ಮುನ್ರತ್ನ ಅಂತ ಇದ್ರಲ್ಲ, ನಾವೆಲ್ಲೂ ಕಂಡಿರಲಿಲ್ಲ. ಇವತ್ತು ಬಂದರೆ ಇವತ್ತು BJP ನಾಯಕರುಗಳು ವಫ್ತು ಫೋಟೋ ಹಾಕೋದ್ರಲ್ಲಿ ಆತನ ಫೋಟೋ ಸೈಡಿಗೆ ಹಾಕ್ಬಿಟ್ಟಾರೆ. ಫೋಟೋ ತೋರಿಸೇ ಇಲ್ಲ, ಬಂದಿಲ್ಲ ಅನ್ನೋ ರೀತಿಯಲ್ಲಿ. ಇವತ್ತು ಬಂದು ಆ ಮನುಷ್ಯನು ಏನೋ ಮಾತಾಡ್ತಾ ಇದ್ರಿ, ಆ ಮುಖ ಉಟ್ಕೊಂಡ್ಬಂದರೋ ಹೆಂಗೆ ಬಂದು ಸೇರಿಸ್ಕೊಂಡ್ರು, ಅಲ್ಲಿ ಇದ್ದವರೆಲ್ಲ ರಕ್ತ ಪರೀಕ್ಷೆ ಮಾಡ್ಕೊಂಡ್ರೆ ಭಾಳ ಒಳ್ಳೆಯದು. ಬಟ್ ನೋಡಿ ಸರ್, ನಾವಂತೂ ಜನಗಳಿಗೆ ಯಾವುದೇ ಗೊಂದಲ ಬೇಕಾಗಿಲ್ಲ. ಅದು BPL ಕಾರ್ಡ್ ವಿಚಾರ ಆಗಿರಲಿ ಸರ್, ನಾವೇ ಕೊಟ್ಟಿರೋದು ಸರ್, ನಮಗೆ ಆ ಬದ್ಧತೆ ಇದೆ. ನಾವು ಇವ್ರು ಕೋವಿಡ್ ಲಸಿಕೆಗೆ ದುಡ್ಡು ಇಸ್ಕೊಂಡ್ರಲ್ಲ, ನಾವು ಪಲ್ಸ್ ಪೋಲಿಯೋಗೆ ಫ್ರೀಯಾಗಿ ಕೊಟ್ಟಿದ್ದೀವಿ ಅವತ್ತಿನ ಕಾಲದ. ಇವತ್ತು ಪೋಲಿಯೋ ಮುಕ್ತ ಭಾರತ ಮಾಡಿದ್ದೀವಿ. ದಡಾರ ಇವತ್ತು BJP ಅವ್ರದ್ದು ಇಲ್ಲಿ ತೆಗೆದು ನೋಡಿದ್ರು, ಕಾಂಗ್ರೆಸ್ದೊಂದು ಸೀಲ್ ಇದೆ, ದಡಾರದ ಸೀಲು, ಅದು ನಾವೇ ಕೊಟ್ಟಿರೋದು ಸರ್. ಎಲ್ಲದೂ ಉಚಿತವಾಗಿ ಕೊಟ್ಟಿದ್ದೀವಿ. ಸೊ ಹಾಗಾಗಿ ಅನಾವಶ್ಯಕ ಇವ್ರಿಗೆ ಯಾವುದೇ ಇಶ್ಯೂಸ್ ಇಲ್ದೇ ಸರ್ ಇಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂದರೆ, ಬಾಲದಿಂದ ಹಿಡಿದು ತಲೆ ತನಕ ಇವರು ಸುಳ್ಳು ಹೇಳಂತಾರೆ. ಅದಕ್ಕೆ ಮಾನ್ಯ ಘನವೆತ್ತ ನರೇಂದ್ರ ಮೋದಿಯವರು ನಮ್ಮ ಗ್ಯಾರಂಟಿ ವಿಚಾರದಲ್ಲಿ ಸುಳ್ಳು ಹೇಳಿದರು ಸರ್. ಇವರು ಎಲ್ಲಿ ಮಹಾರಾಷ್ಟ್ರದಲ್ಲಿ ಇಲ್ಲಿ ನಿಲ್ಲಿಸ್ಬಿಟ್ಟಿದ್ದಾರೆ ಅಂತ ಸುಳ್ಳು ಹೇಳಿದರು. ಅವ್ರಿಗೆ ಕೊಡೋದಕ್ಕಾಗಲಿಲ್ವಾ? ನಿಮಗೆ ಅಧಿಕಾರ ಇತ್ತಲ್ಲ 10 ವರ್ಷ, ನೀವು ಈ ದೇಶದ ಜನರಿಗೆ ಏನು ಕೊಟ್ರಿ? ಯಾವುದೋ ಒಂದೇ ಭಾರತ್ ಅಂತ ರೈಲು ಬಿಟ್ಟಾರೆ. ಬೆಂಗಳೂರು ಮೆಜೆಸ್ಟಿಕ್ಕಿಂದ ಯಶವಂತಪುರಕ್ಕೆ 450 ರೂಪಾಯಿ 500 ರೂಪಾಯಿ ಟಿಕೆಟ್ ಚಾರ್ಜು. ಜನಶತಾಬ್ದಿ ನಾವು ಬಿಟ್ಟಿದ್ವಿ. ಇಲ್ಲಿ ಬೆಂಗಳೂರಿಂದ ಹುಬ್ಳಿಗೆ 110 ರೂಪಾಯಿ ಟಿಕೆಟು. ಇವ್ರು ಒಂದೇ ಭಾರತ್ ಅಂತ ಬಿಟ್ಟಾರಲ್ಲ. ಅದೇ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿ, ಬಣ್ಣ ಒಂಚೂರು ಚೇಂಜು, ಸೀಟಿನ ಕವರ್ ಒಂಚೂರು ಚೇಂಜು, ಇನ್ನು ಅದೇ ಟಾಯ್ಲೆಟ್ ರೂಮು ಎಲ್ಲ ಅದೇ ಸ್ಪೀಡು ಎಲ್ಲದೂ. ಎಷ್ಟು? 2,000 ರೂಪಾಯಿ ಟಿಕೆಟ್ ಚಾರ್ಜು. 2,000 ರೂಪಾಯಿ, 120 ರೂಪಾಯಲ್ಲಿ 2,000 ಇಲ್ಲಿ. ಆಯಿತು, ಇದೇ ನರೇಂದ್ರ ಮೋದಿ ಗ್ಯಾರಂಟಿ ವಿಚಾರದಲ್ಲಿ ಸುಳ್ಳು ಹೇಳಿದ್ರಲ್ಲ, ನಾವೇನು ಮಾಡಬೇಕಾಯ್ತು? ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೋದರು ಮಹಾರಾಷ್ಟ್ರಕ್ಕೆ ವಿತ್ ಡೇಟಾ. ನಿಮಗೆ ಬೇಕಾದ್ರೆ ನಾನು ಕೊಡ್ತೀನಿ. ಹೌದು ಸರ್, ಹೋದ್ರಿ ಕೇಸ್ ಹಾಕ್ತೀನಿ ಅಂದರೆ ಕೇಸ್ ಹಾಕಿಲ್ವಲ್ಲ ನೀವು? ಇನ್ನೊಂದು ವಿಚಾರಕ್ಕೆ ಬರ್ತೀನಿ, ಅಲ್ಲಿಗೆ ಬರ್ತಿದ್ದೆ. ಈಗ ತೇಜಸ್ವಿ ಸೂರ್ಯ ಒಂದು ಹೇಳಿಕೆ ಕೊಟ್ಟರು, ಒಂದು ಟ್ವೀಟ್ ಮಾಡಿದರು ವಿತ್ ಫೋಟೋ ಹಾಕಿ, ನ್ಯೂಸ್ ಕಟಿಂಗ್ ಹಾಕಿ. ಎಂಥದ್ದು ಹಾವೇರಿಯಲ್ಲಿ ಒಂದು ರೈತ ವಫ್ ಅಂತ ಆತನ ಪಹಣಿಯಲ್ಲಿ ಬಂದಿದ್ದ ಕಾರಣಕ್ಕಾಗಿ ನೇಣು ಹಾಕೊಂಡು ಸತ್ತೋದಂತ. ಅದು ಸುಳ್ಳು ಅನ್ನೋದು ಆಮೇಲೆ ಅವತ್ತಿನ ದಿನ ಸಂಜೆಗೆ ಸಾಬೀತಾಯಿತು. ಯಾಕಂದರೆ ಅದು 2 ವರ್ಷದ ಹಿಂದಿನ ಕತೆ, ಅವ್ನು ಸಾಲ ಮಾಡಿಕೊಂಡು ತೀರ್ಕೊಂಡಿದ್ದ ರೈತ ಅಂತ. ನಿಮ್ಮ ಸರ್ಕಾರ ಒಂದು FIR ಮಾಡಲಿಲ್ವಲ್ಲ ಸರ್ ಅದ್ರ ಬಗ್ಗೆ? ಅದೊಂದೇ ವಿಚಾರ ಅಲ್ಲ, ದಿನ ಬೆಳಗಾದರೆ ವಫ್ ವಿಚಾರದಲ್ಲಿ ವಿಜಯಪುರದಲ್ಲಿ ಸೂಲಿಬೆಲೆ, ಚಕ್ರವರ್ತಿ ಸೂಲಿಬೆಲೆ ಮತ್ತು ಯತ್ನಾಳ್ ಸೇರಿಕೊಂಡು ಅಲ್ಲಿ ಒಂದಷ್ಟು ಪ್ರಚೋದನಕಾರಿ ಭಾಷಣಗಳನ್ನು ಮಾಡಿದ್ರು.
ಅದ್ರ ಬಗ್ಗೆ ಒಂದು ಕೇಸ್ ಮಾಡಲಿಲ್ಲ ನೀವು. ತೇಜಸ್ವಿ ಸೂರ್ಯ ಈ ಥರ ಸುಳ್ಳು ಟ್ವೀಟ್ ಹಾಕಿದ್ದಕ್ಕೆ ಡಿಲೀಟ್ ಮಾಡಿದ್ದಕ್ಕೆ ಒಂದು ಕೇಸ್ ಹಾಕಲಿಲ್ಲ. ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರ ಸರ್ಕಾರದವರು ಪೇಪರ್ ಫ್ರಂಟ್ ಪೇಜಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟರು, ಕರ್ನಾಟಕದಲ್ಲಿ ಗ್ಯಾರಂಟಿಗಳನ್ನು ಜಾರಿಗೊಟ್ಟಿಲ್ಲ, ಅವರು ಕಾಂಗ್ರೆಸ್ ಅವರು ಸುಳ್ಳು ಹೇಳ್ತಾರೆ ಅಂತ. ನಿಮ್ಮ ಕ್ರಮನೇ ಇರಲ್ಲ ಸರ್. ಟಿ ವಿ ಮುಂದೆ ಮಾತಾಡ್ತೀರಿ, ಸೈಲೆಂಟ್ ಆಗ್ಬಿಡ್ತೀರಲ್ಲ. ಇಲ್ಲ ಸರ್, ನಮ್ಮಲ್ಲಿ ಕಾನೂನು ಘಟಕ ಇದೆ, ಖಂಡಿತವಾಗ್ಲೂ ಎಫ್ ಐ ಆರ್ಗಳಾಗಿದೆ. ಸೊ ಅದಕ್ಕೆ ಲೀಗಲ್ ನೋಟಿಸನ್ನು ಕೊಡುವಂಥ ಕೆಲಸಗಳಾಗಿದೆ. ಇನ್ಯಾವುದಾದ್ರು ಮಹಾರಾಷ್ಟ್ರದ ವಿಚಾರ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾನು ಕೇಸ್ ಫೈಲ್ ಮಾಡ್ತೀನಿ ಅಂತ. ಇದರದ್ದು ಮಹಾರಾಷ್ಟ್ರದಿಂದನೇ ಫೈಲ್ ಮಾಡೋದು, ಮಹಾರಾಷ್ಟ್ರ ಕಾಂಗ್ರೆಸ್ಸಿಂದ ಅಥವಾ ಕರ್ನಾಟಕ ಕಾಂಗ್ರೆಸ್ಸಿಂದ ಅಥವಾ ಇಂದ ಮಾಡುವಂಥದ್ದು. ಯಾಕೆಂದರೆ ಇವಾಗ ಚುನಾವಣೆ ಈಗಷ್ಟು ನಾಳೆಗೆ ರಿಸಲ್ಟ್ ಇರ್ತಕ್ಕಂಥದ್ದು, ಖಂಡಿತವಾಗ್ಲೂ ಆ ಕೆಲಸ ಆಗ್ತದೆ. ಆದರೆ ಕಣ್ತರಿಸುವಂಥ ಕೆಲಸವನ್ನು ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು ಮಹಾರಾಷ್ಟ್ರಕ್ಕೆ ಹೋಗಿ ಸವಾಲಿಗೆ ಪ್ರತಿ ಸವಾಲು ಹಾಕಿ ನಾವೇನು ಕೊಟ್ಟಿದ್ದೀವಿ ವಿತ್ ಡೇಟಾಗಳನ್ನ ಅಲ್ಲಿ ಜನಗಳ ಮುಂದೆ ಇಡುವಂಥ ಕೆಲಸ ಒಂದು. ಇನ್ನೊಂದು ಅಬಕಾರಿ ಭ್ರಷ್ಟಾಚಾರ 700 ಕೋಟಿ ಅಂತ ನರೇಂದ್ರ ಮೋದಿಯವರು ಭಾಷಣ ಮಾಡಿದ್ರು. ಸಿದ್ದರಾಮಯ್ಯನವರು ಒಂದು ಸವಾಲು ಹಾಕಿದ್ರು, ಹೌದು ನೀವು ಪ್ರೂವ್ ಮಾಡಿದರೆ ನಾನು ರಾಜಕೀಯ ನಿವೃತ್ತಿ ತಾಳ್ತೀನಿ, ನೀವು ಪ್ರೂವ್ ಮಾಡಿದ್ರಿ, ನೀವು ಪ್ರೂವ್ ಮಾಡಲಿಲ್ಲ ನೀವು ರಾಜಕೀಯ ನಿವೃತ್ತಿ ತಾಳ್ತೀರಾ ಅಂತ. ನರೇಂದ್ರ ಮೋದಿಯವರು ಮಾರನೇ ದಿನ ಅಲ್ಲ, ಅದ್ರ 5 ನಿಮಿಷಕ್ಕೆ ನೆಕ್ಸ್ಟು ಆ ಭಾಷಣಗಳಲ್ಲಿ ಆ ವಿಷಯನೇ ಹೇಳೋದಕ್ಕೆ ಬರ್ತಾ ಇಲ್ಲ. ಯಾಕೆಂದರೆ ಭ್ರಷ್ಟಾಚಾರ ಅಂತಂದು ಹುದುಗಿರ್ತಕ್ಕಂಥದ್ದು ಇವತ್ತು ಇಡೀ ವಿಶ್ವ ಮಾತಾಡ್ತಾ ಇದೆ. ಯಾವೊಬ್ಬ ನರೇಂದ್ರ ಮೋದಿಯವರ ಆತ್ಮೀಯ ಸ್ನೇಹಿತ ಅದಾನಿ, ಅಮೇರಿಕ ಇವತ್ತು ವಿಶ್ವದ ಮುಂದೆ ಭಾರತ ತಲೆ ತಗ್ಗಿಸುವ ರೀತಿಯಾಗಿದೆ. ಯಾವತ್ತೂ ಈ ರೀತಿಯಾದಂಥ, ಯಾಕೆಂದರೆ ನಾವು ನೋಡಿ ಸರ್, ನಾವು ಅನ್ನ ಬಗ್ಗೆ ಕೊಟ್ಟವರು. ಇದೇ ಅದಾನಿ ಯಾವುದು ಮುಂಡ್ರಾ ಪೋರ್ಟಲ್ಲಿ 22,000 ಕೋಟಿ ರೂಪಾಯಿ ಡ್ರಗ್ಸು ಈ ದೇಶದ ಯುವ ಸಮುದಾಯಕ್ಕೆ ವಿಷ ಅಂತ ಇರ್ತಕ್ಕಂಥ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಈ ದೇಶದಲ್ಲಿ ನಿಜವಾಗ್ಲೂ CBI IT EDಗಳು ಇದ್ದಿದ್ರೆ ಯಾವತ್ತೂ ಆತನ ಬಂಧಿಸಿ ಒಳಗಡೆ ಹಾಕಬೇಕಿತ್ತು. ಯಾವುದೋ ಕಾಲದಿಂದ ರಾಹುಲ್ ಗಾಂಧಿಯವರು ಇದನ್ನ ಪ್ರಶ್ನೆ ಮಾಡ್ತಾಯಿದ್ರು. ಧ್ವನಿ ಎತ್ತಲಿ ಇವತ್ತು BJPನವರು. ಇವತ್ತು ಅದಾನಿ ವಿಚಾರ ಬಂದಿದೆಯಲ್ಲ, ನರೇಂದ್ರ ಮೋದಿಯವರು ಮಾತಾಡ್ತಾ ಇರಲಿಲ್ಲ. ಅವತ್ತು ಕೀನ್ಯಾದ ಅಧ್ಯಕ್ಷ ಹೇಳಿದರು, ಅದಾನಿಯವ್ರನ್ನ ನರೇಂದ್ರ ಮೋದಿಯವರೇ ಕರ್ಕೊಬಂದು ನನ್ನ ಗುಜರಾತ್ ಮುಖ್ಯಮಂತ್ರಿ ಇದ್ದಾಗ ಪರಿಚಯ ಮಾಡಿಸಿದ್ರು ಅಂತೇಳಿ. ನಿನ್ನೆ ಕೀನ್ಯಾದ ಅಧ್ಯಕ್ಷ ಹೇಳಿದ್ದಾನೆ, ನಾವು ಈ ಅದಾನಿ ಕಂಪ್ನಿಯಿಂದ ನಮ್ಮ ಎಲ್ಲ ಏನು ವ್ಯವಹಾರಗಳನ್ನ ಬೈಕಾಟ್ ಮಾಡ್ತಾ ಇದ್ದೀವಿ, ಗೆಟ್ ಔಟ್ ಅಂತ ಹೇಳ್ತಾನೆ. ನಮ್ಮ ದೇಶಕ್ಕೆ ಯಾವತ್ತಾರು ಆ ರೀತಿಯಾದಂಥ ಇನ್ವೆಸ್ಟರ್ಸ್ಗಳು ಬರ್ತಾರೆ ಅಂದರೆ ರತ್ನಗಂಬಳಿ ನಾವು ಹಾಕ್ತಾ ಇದ್ವಿ, ಅವು ಬೇರೆ ದೇಶಗಳಲ್ಲೂ ಹಾಕ್ತಾಯಿದ್ರು. ಬಟ್ ಇವತ್ತಿನ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇವತ್ತಿನ ಶೇರ್ ಮಾರ್ಕೆಟ್ ಅದಾನಿ ಅಂತೂ ಬ್ಲ್ಯಾಕ್ ಮನಿ ಇಟ್ಕೊಂಡಿರ್ತಕ್ಕಂಥ ಬಡವ ಹಾಕಿರ್ತಾನೆ ಸರ್, 1 ಲಕ್ಷ 2 ಲಕ್ಷ 3 ಲಕ್ಷ, ಅವನ ಪರಿಸ್ಥಿತಿ ಏನಾಗಬೇಕು? ಇದು ಅವ್ರ ಕತೆ ಸರ್. ಒಂದು ವಿಚಾರ, ಇವತ್ತು ನೀವು ವಕ್ಫ್ ವಿಚಾರ ಆಗಲಿ ಸರ್, ಇವರೇ ಕ್ರಿಯೇಟ್ ಮಾಡ್ಬೋದು. ಎಂಥದ್ದು ನಮ್ಮ ದೇಶದ ಅನೇಕ ಕಟ್ಟಡಗಳು ಅವು ಇವೆಲ್ಲ ಇವರೇ ಕ್ರಿಯೇಟ್ ಮಾಡೋದು. ಎಲ್ಲರೂ ದಾಖಲೆ ತೋರಿಸಿ ಸರ್, ಯಾರಾದ್ರೂ ಲಾಲ್ಬಾಗ್ ನಮ್ಮದು ಅಂತ ಹೇಳಿದ್ದು ಯಾರಾದರೂ ಒಬ್ಬರು ಹೇಳಿರೋ ದಾಖಲೆ ಇದೆಯಾ ಸರ್? ವಿಧಾನಸಭೆ ಸುಮ್ಮನೆ ಇವ್ರಿಗೆ ಕ್ರಿಯೇಟ್ ಮಾಡಿ ಅದಕ್ಕೊಂದು ಮತ್ತು ಇನ್ನೊಂದು ಸರ್ ಉದಾಹರಣೆ, ಈ ಭಾರತ ದೇಶ ಭಾವನಾತ್ಮಕ ದೇಶ. ಹಿಂದೂ, ಮುಸಲ್ಮಾನ್, ಕ್ರೈಸ್ತ, ಬೌದ್ಧ, ಜೈನ, ಪಾರ್ಸಿ ಪ್ರತಿಯೊಬ್ಬರು ಅಣ್ಣ ತಮ್ಮದಿರ ಥರ ಬದುಕಿದವರು ಸರ್. ಇವತ್ತು ಒಬ್ಬ ಬಡವನಿಗೇನಾದರೂ ಸಹಾಯ ಆಗಬೇಕು ಅಂತಂದರೆ ನಾವು ದಾನ ಮಾಡಿದ್ವಿ ಸರ್. ನಮಗೇನಾದರೂ ಅನೇಕರು ಸಿದ್ಧಗಂಗಾ ಮಠಕ್ಕೆ ಅನೇಕ ಮುಸ್ಲಿಮರು ದಾನ ಮಾಡಿದ್ದಾರೆ ಸರ್. ಹಾಗೆಯೇ ಹಿಂದೂಗಳು ಅನೇಕ ಮುಸ್ಲಿಂ ಸಂಸ್ಥೆಗಳಿಗೂ ದಾನ ಮಾಡಿದ್ದಾರೆ ಸರ್. ಇದು ವ್ಯವಸ್ಥೆಯಲ್ಲಿ ಬಂದಿರತಕ್ಕಂಥದ್ದು. ಸೊ ಹಾಗೇನಾದರೂ ಕೆಲವು ಮಠದ ಇದರಲ್ಲೂ ಹೆಸರಿದೆ ಅಂಥೇಳಿ ನೀವು ಬದಲಾಯಿಸ್ಕೊಂಡು ಇಲ್ಲಿ ದಾನ ಪತ್ರವಾಗಿ ಬಂದಿದೆ ಬಿಟ್ಟಿದ್ದೀರಾ, ಅದನ್ನು ನೀವು ಮಾಡಿಸ್ಕೊಳ್ಳಿ, ನಿಮ್ದಾಗಲಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಅನಾವಶ್ಯಕ ಬೀದಿ ರಂಪಾಟ ಮಾಡ್ತಾ ಇರ್ತಕ್ಕಂಥದ್ದು BJP ಸರ್. ಓಕೆ ಸರ್, ಈಗ ಕೊನೆಯದಾಗಿ ಈ ರಾಜ್ಯದ ಜನತೆಗೆ ಕರ್ನಾಟಕ ಸರ್ಕಾರದ ಅಥವಾ ಕಾಂಗ್ರೆಸ್ ಪಕ್ಷದ ಪ್ರತಿನಿಧಿಯಾಗಿ ನೀವು ಒಂದು ಭರವಸೆ ಕೊಡಬೇಕು. 2 ವಿಚಾರಗಳಲ್ಲೂ ಕೊಡಬೇಕಾಗತ್ತೆ. ಎಕ್ಸಾಕ್ಟ್ಲಿ ಏನು ಏನಾಗುತ್ತೆ, ಯಾರು ಆತಂಕ ಪಡಬೇಕು, ಯಾರು ಆತಂಕ ಪಡಬಾರ್ದು ಅಂತ. ಒಂದು BPL ಕಾರ್ಡ್ ವಿಚಾರದಲ್ಲಿ, ಇನ್ನೊಂದು ವಕ್ಫ್ ಬೋರ್ಡಿನ ವಿಚಾರದಲ್ಲಿ. ಸರ್, ವಕ್ಫ್ ಬೋರ್ಡ್ದು ನಾವು ಟಾಸ್ಕ್ ಫೋರ್ಸ್ ಮಾಡಿದ್ದೀವಿ. ನೇರವಾಗಿ ರೈತರು ಯಾರೇ ಇದ್ದರು 1 ಇಂಚು ಸರ್, 1 ಅಡಿಯಲ್ಲ 1 ಇಂಚು ಜಾಗ ಸಮೇತ ಯಾರಿಗೂ ತೊಂದರೆ ಆಗಲ್ಲ. ಈ BJPಯವರು ಹತ್ತಿರಕ್ಕೆ ಬಂದರೆ ದೂರ ಸರಿಸ್ಬಿಡಿ. ಇವರು ಒಂದು ಭಾವನಾತ್ಮಕವಾಗಿ ಹೊಡಿತಾರೆ, ಇನ್ನೊಂದು ಬದುಕು ಹೊಡಿತಾ ಇದ್ದಾರೆ, ತಿನ್ನೋ ಅನ್ನನೂ ಕಸ್ಕೊಳ್ಳೋಂಥ ಕೆಲಸ ಮಾಡ್ತಾ ಇದ್ದಾರೆ, ಜನಗಳಲ್ಲಿ ಭಯ ಹುಟ್ಟಿಸ್ತಾ ಇದ್ದಾರೆ. ಆಯಿತಾ? ನಿಮ್ಮ ಮನೆ ಬಾಗಿಲಿಗೆ ಇವರೇನಾದರೂ ಬಂದರೆ ನೀವು ಕೇಳಬೇಕಾಗಿರ್ತಕ್ಕಂಥದ್ದು, ಉಜ್ವಲ್ ಗ್ಯಾಸ್ ಅಂತ ಹೇಳಿದ್ರಲ್ಲ ಸ್ವಾಮಿ, 350 ರೂಪಾಯಿ ಇತ್ತಲ್ಲ ಗ್ಯಾಸು, ಕಾಂಗ್ರೆಸ್ನವ್ರು ಇದ್ರಲ್ಲ ಅವತ್ತು, ಏನೋ ಹೇಳ್ತಾ ಇದ್ರಲ್ಲ, ಇವತ್ತು 1100ಕ್ಕೆ ಯಾಕೆ ತಗೊಂಬಂದ್ರಿ ಅಂತ ಒಂದು ಪ್ರಶ್ನೆ ಮಾಡಿ. 55 ರೂಪಾಯಿ ಡೀಸೆಲ್ನ ನೀವು ಯಾಕೆ 100 ರೂಪಾಯಿಗೆ ತಗೊಂಬಂದು ನಿಲ್ಲಿಸಿದ್ರಿ ಅಂತ ನೀವು ಪ್ರಶ್ನೆ ಮಾಡಿ. ಇದು ನಿಮ್ಮ ಬದುಕಿನ ಹಕ್ಕುಗಳು. ಜೊತೆಗೆ 65 ರೂಪಾಯಿ ಪೆಟ್ರೋಲ್ನ 110 ರೂಪಾಯಿಗೆ ಹೋಗಿ ಯಾಕೆ ನಿಲ್ಲಿಸಿದ್ರಿ ಅಂತ ನೀವು ಪ್ರಶ್ನೆ ಮಾಡಿ. ರೈತರ ಬಗ್ಗೆ ಮಹಾನ್ ಕಾಳಜಿ ಅಲ್ವಾ ಸರ್ ರೈತರದ್ದು? ಉದಾಹರಣೆ ವಕ್ಫ್ ಅಂತ ಹೇಳ್ತಾರಲ್ಲ, ರೈತರೇ ನೀವು ಪ್ರಶ್ನೆ ಮಾಡಿ. 726 ಜನರನ್ನ ಗುಂಡು ಹೊಡೆದು ಲಾಠಿ ಚಾರ್ಜ್ ಮಾಡಿ ಅವ್ರಿಗೆ ಅನ್ನ ಇಲ್ದೇ ಸಾಯಿಸಿದ್ರಲ್ಲ ದೆಹಲಿನಲ್ಲಿ ರೈತರನ್ನ, ಯಾಕೆ ರೈತರನ್ನ ಕೊಂದ್ರಿ ಅನ್ನುವಂಥ ಪ್ರಶ್ನೆ ಮಾಡಿ ಸರ್. ಜೊತೆಗೆ ಈ ರೈತರು ವಿಚಾರಕ್ಕೆ ಇವ್ರು ಮಾತಾಡ್ತಾ ಇದ್ರಲ್ಲ,
ರಸಗೊಬ್ಬರದ ರೇಟ್ ಇವತ್ತು ಈ ಮಟ್ಟಕ್ಕೆ ದುಬಾರಿಯಾಗಿದೆಯಲ್ಲ, ಅದನ್ನು ಪ್ರಶ್ನೆ ಮಾಡಿ ರೈತರೇ ನಿಮಗೆ ಬರ ಪರಿಹಾರಕ್ಕೋಸ್ಕರ ನಾವು 18,000 ಕೋಟಿ ನಮ್ಮ ಟ್ಯಾಕ್ಸ್ ಹಣ ನಾವು ಕೇಳಿದ್ವಲ್ಲ, ಕೇವಲ ಅದು ನಾವು ಸುಪ್ರೀಂ ಕೋರ್ಟಿಗೆ ಹೋದಾಗ ಕೇವಲ 3,500 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ ಕೊಡ್ತಲ್ಲ. ನಾವು ಕೇಳಿದ್ದು ಒಂದು ಬಿಂದಿಗೆ, ನೀವು ಒಂದು ಬಕ್ಸೆಷ್ಟು ನಮಗೆ ಪರಿಹಾರ ಕೊಡ್ತಾ ಇಲ್ಲ, ಅದನ್ನು ಪ್ರಶ್ನೆ ಮಾಡಿ. ನೆರೆಗೆ 12,252 ಕೋಟಿ ಕೇಳಿದ್ವಲ್ಲ, ನೀವು ಕೇವಲ 252 ಕೋಟಿ ಕೊಟ್ರಲ್ಲ, ಅದನ್ನು ಪ್ರಶ್ನೆ ಮಾಡಿ. ನಮ್ಮ ತೆರಿಗೆ ಟ್ಯಾಕ್ಸ್ ಹಣ ಬರಬೇಕಿತ್ತಲ್ಲ 1,85,000 ಕೋಟಿ 14-15-16ನೇ ಹಣಕಾಸಿಂದು. ಯಾಕೆಂದ್ರೆ ನಾವು ಮಾತು ಕೊಟ್ಟಿದ್ವಿ ಸರ್, 5 ಗ್ಯಾರಂಟಿ ಕೊಟ್ಟಿದ್ವಿ, ಈಡೇರಿಸಿದ್ದೀವಿ ಬಜೆಟಲ್ಲಿ. ಅದಕ್ಕೋಸ್ಕರ 56,000 ಕೋಟಿ ಹಣವನ್ನು ಎತ್ತಿಟ್ಟಿದ್ದೀವಿ. ಅಭಿವೃದ್ಧಿ ಕಾರ್ಯ ಒಂದು ಕಡೆ ಆಗ್ತಾ ಇದೆ. ಈ ಒಂದು ಯಶಸ್ಸನ್ನ ಇವರಿಗೆ ನಿಜವಾಗ್ಲೂ ಆ ಥರ ಇದ್ದಿದ್ರೆ ನರೇಂದ್ರ ಮೋದಿಯವರು ನಮ್ಮ ಗ್ಯಾರಂಟಿಗಳನ್ನ ಕಾಪಿ ಮಾಡ್ತಾ ಇರಲಿಲ್ಲ. ಯಾರು ಅಣಕಿಸಿದ್ರು ಸ್ವಾಭಿಮಾನದಲ್ಲಿ ಬೇರೆ ಏನಾದರೂ ಮಾಡಬೇಕಿತ್ತು, ನಮ್ಮ ಗ್ಯಾರಂಟಿಗಳನ್ನ ಕಾಪಿ ಮಾಡ್ತಾ ಇದ್ದಾರೆ. ನಮ್ಮ ರಾಜ್ಯದ ಜನರು, ಮಧ್ಯಮ ವರ್ಗದವರು, ಶ್ರಮಿಕರು, ಮಹಿಳೆಯರು, ಯುವಕರು, ಬಡವರು, ರೈತರು ವಫ್ ವಿಚಾರದಲ್ಲಿ ಯಾರೂ ಭಯ ಪಡಬೇಕಾಗಿಲ್ಲ. ನಿಮ್ಮ 1 ಇಂಚು ಜಮೀನು ಇಷ್ಟು ವರ್ಷವೇ ಹೋಗಿಲ್ಲ ಸರ್, ಜಮೀನು ಕೊಟ್ಟರೆ ನಾವು ಸರ್. ಬಿ ಜೆ ಪಿಯವ್ರದ್ದು ಒಂದು ಆ ಥರದ ಯೋಜನೆ ಹೇಳಿ ಸರ್. ಅನ್ನ ಕೊಟ್ಟವ್ರು ನಾವು ಸರ್, ಆತ್ಮ ತೃಪ್ತಿ ಇದೆ. BPL ಕಾರ್ಡ್ ಕೊಟ್ಟವ್ರು ನಾವು ಸರ್, ಉಚಿತವಾಗಿ ಕರೆಂಟ್ ಕೊಡ್ತಾ ಇರೋದು ನಾವು ಸರ್, ಮಹಿಳೆಯರಿಗೆ ಉಚಿತವಾಗಿ ಹೋಗೋದಕ್ಕೆ ಅವಕಾಶ ಮಾಡಿಕೊಟ್ಟಿರೋದು ನಾವು ಸರ್, ಮಹಿಳೆಯರಿಗೆ 2,000 ರೂಪಾಯಿ ಕೊಡ್ತಾ ಇರೋದು ನಾವು ಸರ್. ನಾವು ಆಧಾರ್ಗೂ ಪ್ಯಾನ್ಗೂ ಲಿಂಕ್ ಮಾಡಿ ಅಂತ ಜನರಿಂದ 1,000 ಕೀಳಲಿಲ್ಲ ಸರ್. RTO ನಂಬರ್ ಪ್ಲೇಟಿಗೆ ಅಂತ 600 ರೂಪಾಯಿ ಕೀಳಲಿಲ್ಲ ಸರ್. GST ಅನ್ನೋ ಲೆಕ್ಕದಲ್ಲಿ ಮಜ್ಜಿಗೆಯಿಂದನೂ ಹಿಡಿದು 18ರಿಂದ ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ ಬಂದು 50%, 18ರಿಂದ 50% ಟ್ಯಾಕ್ಸ್ನ ಜೋಬಿಂದ ನೇರವಾಗಿ ಕೀಳುವಂಥ ಕೆಲಸ ಕಾಂಗ್ರೆಸ್ನವ್ರು ಮಾಡಿಲ್ಲ ಸರ್. ಬೆಲೆ ಏರಿಕೆ ನಾವು ಮಾಡೇ ಇರಲಿಲ್ಲ ಸರ್. ಆದರೆ ಈ ಎಲ್ಲ ಕೇಂದ್ರದ ವೈಫಲ್ಯಗಳನ್ನ ಮುಚ್ಚಾಕೊಳ್ಳೋದಕ್ಕೆ ಒಂದು. ಎರಡನೇದು, ಕೇಂದ್ರ ಸರ್ಕಾರ ಇವತ್ತು ತೂಗುಯೆಲ್ಲ ಇದೆ. ನಿತೀಶು ಮತ್ತು ನಾಯ್ಡು ಅವರ ಕೈಯಲ್ಲಿರ್ತಕ್ಕಂಥದ್ದು ಅವರಿಗೆ ಬೇಜಾನ್ ಕೊಟ್ಟಿದ್ದಾರೆ, ನಮ್ಮ ಕರ್ನಾಟಕಕ್ಕೆ ಏನೂ ಕೊಟ್ಟಿಲ್ಲ. ಇಲ್ಲಿ ನೋಡಿದರೆ ವಿಜಯೇಂದ್ರನ್ ಕಂಡ್ರೆ ಉರ್ದು ಬೀಳ್ತಾ ಇದ್ದಾರೆ. ಹಾಗಾಗಿ ದಿನಕ್ಕೊಬ್ಬರು ಬಂದು ಯಾವುದ್ಯಾವುದೋ ಒಂದೊಂದು ಸ್ಟೇಟ್ಮೆಂಟ್ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಪಡಿತರ ಚೀಟಿಯಲ್ಲಿ ಯಾವುದೇ ರೀತಿಯಾದಂಥ, ಆದರೆ ಒಬ್ಬ ಕೋಟ್ಯಾಧೀಶ್ವರ, ಇದು ಜನರಿಗೊಂದು ಕ್ಲಾರಿಟಿ ಏನು ಬೇಕು ಅಂದರೆ, ಅನೇಕರು ಅವರು ಏನಿಲ್ಲ ಅಂದರು 10,000 ಕೋಟಿ ರೂಪಾಯಿ ಒಡೆಯೋರು ಸರ್. ಮನೇಲಿ 5-6 ಕಾರ್ಗಳನ್ನ ಇಟ್ಕೊಂಡಿರೋರು. ನಾವು ಉಮೇಶ್ ಕತ್ತಿಯವ್ರ ಥರ ಹೇಳೋದಕ್ಕೆ ಹೋಗ್ತಾ ಇಲ್ಲ ಸರ್. ಉಮೇಶ್ ಕತ್ತಿಯವ್ರದ್ದು ಕೊನೆಗೊಂದು ಹೇಳ್ತೀನಿ ಸರ್. ನೋಡಿ, ಇವತ್ತು ನಮ್ಮ ಬಗ್ಗೆ ಇವರು ಮಾತಾಡ್ತಾ ಇದ್ದಾರಲ್ಲ BJP ನವರು, ಆದರೆ 2 ಲಕ್ಷದ ಉಮೇಶ್ ಕತ್ತಿ ಅಂತ ಈ ರಾಜ್ಯದಲ್ಲಿ ಒಬ್ಬರು ಆಹಾರ ಮಂತ್ರಿಗಳಿದ್ದರು. 2,28,118 BPL ಕಾರ್ಡ್ಗಳನ್ನ ನಿಲ್ಲಿಸಿದ್ದೆ ಅವರು ಕೊಟ್ಟ ಕಾರಣ ಏನು ಗೊತ್ತಾ ಸರ್? ನಾನು ಹೇಳಿದ್ದು 10,000 ಕೋಟಿ ಒಡೆಯರಿದ್ದವ್ರನ್ನ ಅವ್ರನ್ನ ನಿಲ್ಲಿಸ್ತೀವಿ ಅಂತ. ಇವ್ರು ಕೊಟ್ಟಿದ್ದು ಯಾರ ಮನೇಲಿ TV ಇದೆ, ಯಾರ ಮನೇಲಿ ಫ್ರಿಜ್ ಇದೆ, ಯಾರ ಮನೇಲಿ ಫ್ಯಾನ್ ಇದೆ ಅಂಥವರು ಶ್ರೀಮಂತರು, ಅವರು ಬಡವರಲ್ಲ, ಅವ್ರದ್ದನ್ನು ನಿಲ್ಲಿಸ್ತಿದ್ದೀವಿ ಅಂತೇಳಿ 2,28,188 ಕಾರ್ಡ್ಗಳನ್ನ ನಿಲ್ಲಿಸುವಂಥ ಕೆಲಸವನ್ನು BJP ಮಾಡಿತ್ತು. ಆದರೆ ಇವತ್ತು ನಮ್ಮಲ್ಲಿ ಬಂದಿರತಕ್ಕಂಥದ್ರಲ್ಲಿ ಕೊನೆಗೆ ಉಳಿದಿರ್ತಕ್ಕಂಥದ್ದೇ ಇದೇನು, ಅದರಲ್ಲಿ 8,647 ಅಷ್ಟು ಮಾತ್ರ ಅಮಾನತ್ನಲ್ಲಿಡಲಾಗಿದೆ. ಇನ್ನೇನು 56,482 ನಾವು APLಗೆ ಸೇರಿಸಿದ್ದೀವಿ. ಅವ್ರು APL ಏನೇನು ಬರ್ಬೋದು ಅದನ್ನು ಪಡಿಬೋದು. ಇನ್ನೇನಿದೆ 16,329 ಅದನ್ನ BPL ಕಂಟಿನ್ಯೂ ಮಾಡುವಂಥ ಕೆಲಸ ಮಾಡಿದ್ದೀವಿ. ಅದರಲ್ಲಾಗೂ ಯಾರ್ದಾದ್ರೂ ಏನಾದರೂ ಮಿಸ್ಟೇಕ್ಗಳಿದ್ದರೆ ಧೈರ್ಯವಾಗಿ ನೀವು ಅಧಿಕಾರಿಗಳ ಮುಂದಕ್ಕೆ ಹೋಗಿ, ನೀವು ಅರ್ಹರಿದ್ದರೆ ನಿಮಗೆ ಆ ಸವಲತ್ತುಗಳು ಖಂಡಿತವಾಗ್ಲೂ ಸಿಗ್ತದೆ. ಓಕೆ ವೀಕ್ಷಕರೇ, ಇದು ದರ್ಶನ್ ಗೌಡ ಕಾಂಗ್ರೆಸ್ ಪಕ್ಷದ ವಕ್ತಾರರು ಕೊಡ್ತಿರುವಂತಹ ವಿವರಣೆ. BPL ಕಾರ್ಡ್ ಮತ್ತು ವಫ್ ವಿಚಾರವಾಗಿ ಜನರಲ್ಲಿರುವಂತಹ ಗೊಂದಲಗಳು ಮತ್ತು ವಿರೋಧ ಪಕ್ಷಗಳು ಎತ್ತುತ್ತಾ ಇರುವಂಥ ಪ್ರಶ್ನೆಗಳಿಗೆ ಏನೇ ಇದ್ದರೂ ಕಾಂಗ್ರೆಸ್ ಸಿದ್ದರಾಮಯ್ಯನವರ 2.0 ಸರ್ಕಾರ ಅಂತ ಏನು ಕರಿಬೋದು ಇದನ್ನು. ಈ ಸರ್ಕಾರದ ಕೆಲವು ಯೋಜನೆಗಳಾಗಿರ್ಬೋದು, ಘೋಷಣೆಗಳಾಗಿರ್ಬೋದು, ಸಾಕಷ್ಟು ಗೊಂದಲ ಅಥವಾ ಚರ್ಚೆಗಳು ಮತ್ತು ಒಂದು ರೂಲ್ ಮಾಡೋದು ವಾಪಸ್ ತೆಗೆದುಕೊಳ್ಳೋದನ್ನು ನಡೀತಿದೆ ಅನ್ನೋದನ್ನು ಒಪ್ಕೋಬೇಕು. ಆದರೆ ಕಾಂಗ್ರೆಸ್ ಪಕ್ಷ ಅದನ್ನು ನೇರವಾಗಿ ಒಪ್ಕೊಳ್ಳೋಕ್ಕೆ ಸಿದ್ಧವಾಗಿಲ್ಲ. ಆದರೆ ನಾವೆಲ್ಲ ನಿರೀಕ್ಷೆ ಮಾಡುವಂತಹದ್ದು ಈ ಸರ್ಕಾರದಿಂದ ಅಥವಾ ಯಾವುದೇ ಸರ್ಕಾರ ಜನರಲ್ಲಿ ಗೊಂದಲ ಇಲ್ಲದೆ ಯೋಜನೆಗಳನ್ನು ಜಾರಿ ಮಾಡಿ, ಗೊಂದಲ ಇಲ್ಲದೆ ಯಾವುದೇ ರೀತಿಯಾದಂತಹ ಘೋಷಣೆಗಳನ್ನು ಮಾಡಿ, ಆ ಮೂಲಕ ಆಯಾ ಯೋಜನೆಗಳು ಅಥವಾ ಆಯಾ ಕ್ರಮಗಳು ಜನರಿಗೆ ಸ್ಪಷ್ಟತೆಯನ್ನು ಕೊಡಲಿ ಅಂತಲೇ. ದರ್ಶನ್ ಗೌಡ್ರೆ, ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು, ಇಷ್ಟು ಕ್ಲಾರಿಫಿಕೇಶನ್ ಕೊಟ್ಟಿದ್ದಕ್ಕೆ. ವೀಕ್ಷಕರೇ, ನೋಡ್ತಾ ಇರಿ, ಮುಂದಿನ ಚರ್ಚೆಯಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.